Write down the decimal expansion of those rational numbers which have terminating decimal expansion. ಪ್ರಶ್ನೆ ಏನು ಕೇಳ್ತಾ ಇದೆ? ಮೊದಲನೇದಾಗಿ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇದೆಯಾ ಅಂತ ಚೆಕ್ ಮಾಡಬೇಕಂತೆ ಒಂದು ರೇಷಿಯೋನ. ಆ ರೇಷಿಯೋ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇತ್ತು ಅಂತ ಹೇಳಿದ್ರೆ ಅದರದ್ದು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಒಂದಷ್ಟು ಕ್ವಶನ್ ಇದೆ, ಅದನ್ನು 2 ಸೆಕ್ಷನಲ್ಲಿ ಡಿವೈಡ್ ಮಾಡಿದ್ದೀನಿ. ಇಲ್ಲಿ ಈಸಿ ಡಿವಿಷನ್ ಅಂತ ಹೇಳಿ ಒಂದು 3-4 ಕ್ವಶನ್ ಇದೆ, ಮತ್ತೊಂದು ಯೂಸಿಂಗ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಹೇಳಿ. ಸರಿನಾ? 2 ಸೆಕ್ಷನ್ ಮಾಡಿದ್ದೀನಿ. ಈ ಮೊದಲನೇ ಸೆಕ್ಷನ್ನಲ್ಲಿ ಈಸಿ ಡಿವಿಷನ್ ಮಾಡೋಣ. ಮೊದಲನೇದಾಗಿ 17/8. ಸೊ 17/2⁻³ ಆಗುತ್ತೆ ಇದು ಅಂತ ಹೇಳಿದ್ರೆ ಇಟ್ ಇಸ್ ಟರ್ಮಿನೇಟಿಂಗ್ ಅಲ್ವಾ? ಸೊ ಇದನ್ನು ನಾವು ಡಿವೈಡ್ ಮಾಡಬೇಕು. 17/8 ಡಿವೈಡ್ ಮಾಡಬೇಕು. ಎಷ್ಟು ಬರುತ್ತೆ? 2, 16, 1 ಡಿವೈಡೆಡ್ ಬೈ 8 ಬಂದು 125 ಆಗುತ್ತೆ. ಹೇಗೆ ಹೇಳಿದೆ ಅದನ್ನು ಅಂತ ಹೇಳಿದ್ರೆ ಮಗ್ ಮಾಡಿದ್ದೀನಿ. ಹೇಗೆ? 1/2 ಬಂದು 0.5 ಆಗುತ್ತೆ, 1/4 0.25. ಈ ಥರ ನೀವು ಮಗ್ ಮಾಡಿದ್ರೆ ಒಳ್ಳೆಯದು. 1/8 ಇದನ್ನು ಹತ್ತಿರ ಡಿವೈಡ್ ಬೈ 2 ಮಾಡಿ 0.125 ಆಗುತ್ತೆ. 1/16 0.0625 ಆ ಥರ ಬರುತ್ತೆ. ಸೊ ಈ ಥರ ನೀವು ಮೆಮೊರೈಸ್ ಮಾಡ್ತು ಅಂತ ಹೇಳಿದ್ರೆ ಒಳ್ಳೆಯದು. ಸರಿನಾ? ಉಪಯೋಗ ಬರ್ತೀವಲ್ಲ. ಇದಾಯ್ತು ಈ ಪ್ರಶ್ನೆ. ಮುಂದಿನ ಪ್ರಶ್ನೆ ಟರ್ಮಿನೇಟಿಂಗ್ ಇದು 15/2, 4, 8, 16, 2⁴ ಇಂಟು 10². ಹಾಗಾಗಿ ಇದು ಟರ್ಮಿನೇಟಿಂಗ್ ಆಯಿತು. ಮುಂದಿನ ಪ್ರಶ್ನೆ ಅಂದರೆ ಮುಂದಿನ ಸ್ಟೆಪ್ಪು ಡಿವೈಡ್ ಮಾಡಬೇಕು. ಸೊ ಮೊದಲನೇದಾಗಿ 15, 16 ಡಿವೈಡ್ ಮಾಡೋಣ. 16, 15 0 ಅಲ್ವಾ? 150 ಆಗುತ್ತೆ. ಸ್ವಲ್ಪ ಬಿಟ್ಟು ಬರಬೇಕಾಯ್ತಾ? ಹಾಂ, 0. ಇವಾಗ ಎಷ್ಟಲ್ಲಿ ಹೋಗುತ್ತಿದ್ದೋ? 9s ಅಲ್ವಾ? 144. 6 ಉಳ್ಕೊಳುತ್ತೆ. 0 ಹಾಕ್ಕೊಳ್ಳಿ. ಇದು 16 3s ಅಲ್ವಾ? ಏನು ಬಿಟ್ಕೊಳುತ್ತೆ? 12. 0 ಹಾಕ್ಕೊಳ್ಳಿ. ಮುಂದಿಂದು 80, 96, 112, 7s ಅನ್ಕೊತೀನಿ. 112 ಫ್ರ್ಯಾಕ್ಷನು 8. ಇದು ಈಸಿ 5s ಅಲ್ವಾ? ಸೊ 0.9375 ಡಿವೈಡೆಡ್ ಬೈ 100. ಇದನ್ನು ತಿರ್ಗಾ 0.009375 ಆಗುತ್ತೆ. ಮುಂದಿನ ಪ್ರಶ್ನೆ 16/15. ಮೊದಲನೇದಾಗಿ ಇದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇದೆಯಾ? ಇಲ್ಲ. ಸೊ 16/15ನ 3 2s 3 5s ಡಿವೈಡ್ ಮಾಡ್ಬೋದು. ಸೊ 2/5 ಆಗುತ್ತೆ. ಸೊ ಇದನ್ನು ತಿರ್ಗಾ ನಾವು ನಾರ್ಮಲಾಗಿ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಸೊ ಇಟ್ಸ್ ಟರ್ಮಿನೇಟಿಂಗ್. ಅದನ್ನು ನಾನು ಫಸ್ಟ್ ನೋಟಿಸ್ ಮಾಡೋಣ. ಹಾಂ, ಇದು ನಾರ್ಮಲಾಗಿ ಡಿವೈಡ್ ಮಾಡ್ತು ಅಂದರೆ 0.4 ಬರುತ್ತೆ ಅಲ್ವಾ? 0.4. ಹಾಂ, ಕರೆಕ್ಟ್, 0.4. ಮುಂದಿನ ಪ್ರಶ್ನೆ ಇದು ಸಿಂಪ್ಲೆಸ್ಟ್ ಫಾರ್ಮಲ್ಲಿಲ್ಲ. ಇದನ್ನು ಡಿವೈಡ್ ಮಾಡಬೇಕಾಗುತ್ತೆ. ಏನರ ಜೊತೆ ಡಿವೈಡ್ ಮಾಡ್ಬೋದು? 5s ಅಲ್ವಾ? ಸೊ 7/10 ಇಟ್ಸ್ ಟರ್ಮಿನೇಟಿಂಗ್. 7/10 ನಾನು 0.7 ಅಂತ ಬರಿಬೋದು.